ಏನ್ರೋ ಅಮ್ಮನ ಹತ್ರ ನಿಮ್ ಡೀಲು? ಏನಿಲ್ಲ ಸತ್ಯ, ಆಂಟಿ ಇಲ್ಲಿ ಅವರೇಕಾಯಿ ಎಲ್ಲಿ ಚೆನ್ನಾಗಿ ಸಿಗುತ್ತಪ್ಪ ಅಂತ ಕೇಳ್ತಿದ್ರ. ಅದೇನೋ ಚಿಪ್ಸ್ ಮಾಡ್ಬೇಕಂತೆ, ಅದಕ್ಕೆ ಒಂದು 10 kg ಬೇಕು ಅಂದ್ರು. ಅದ್ರ ಅಡ್ರೆಸ್ಸೇ ಹೇಳ್ತಾ ಇದ್ದೆ. ಅವರೆಕಾಯಲ್ಲಿ ಚಿಪ್ಸ್? ಹೌದಾ ಸತ್ಯ? ಆಂಟಿ ಅಮೂಲ್ ಬೇಬಿ ಬಗ್ಗೆನೇ. ಅವರೇಕಾಯಿ ಬೇಬಿ ಬಗ್ಗೆನೇ ಬಟ್ಟೆ ಟೆನ್ಷನ್ ಆಗ್ಬಿಡ್ಕೊಂಡು ನಿತಾರ ಕೇಳು. ಅವರೇಕಾಯಿ ಬಗ್ಗೆನೇ ವಿಚಾರಿಸ್ತಿದ್ದು. ಅದೆಲ್ಲ ಬಿಡೋ. ಅಲ್ಲೋ ಸತ್ಯ, ನಿನ್ನೆ ಆ ಸೂಪರ್ ಮಾರ್ಕೆಟಲ್ಲಿ ನೀನು ಅವನು ಇಬ್ರೇ ಜೊತೆಯಲ್ಲಿದ್ರ? ಹಾಗಾದ್ರೆ ನೀವಿಬ್ರು ನಾವಿಬ್ರೆ ಜಗಳ ಏನು ಆಡಿಲ್ವಾ ಅಂತ ಕೇಳ್ತಿದ್ವಿ. ಇಲ್ಲ, ಜಗಳ ಏನು ಆಡಿಲ್ಲ. ಹಾಗಾದ್ರೆ ಏನ್ರ ಅದು? ಸತ್ಯ, ನೀವಿಬ್ರು ಹಿಂಗೆ ಪದೇ ಪದೇ ಲಾಕ್ ಆಗ್ತಿರೋದನ್ನ ನೋಡ್ತಿದ್ರೆ ನಮ್ಗಂತೂ ಕನ್ಫರ್ಮ್. ಏನ್ ಕನ್ಫರ್ಮು? ಪದೇ ಪದೇ ಡಿಂಗು ಡಿಂಗು ಅಂತ ಕೇಳಿ ಬೋರ್ ಆಗೋಗ್ಬಿಟ್ಟಿದೆ. ಆಯ್ತು, ವಿಧಿ ನಿಮ್ಮಿಬ್ರು ಮಧ್ಯೆ ಆಟ ಆಡ್ತಿರೋದಂತೂ ಕನ್ಫರ್ಮ್ ಕನ್ಫರ್ಮ್ ಕನ್ಫರ್ಮ್. ದೇವರಾಟ ಬಲ್ಲವನ್ಯಾರೋ ಆತನ ಎದಿರು ನಿಲ್ಲುವನ್ಯಾರು. ಏ ಕಾಕ್ರೋಚ್, ಈ ದೊಡ್ಡ ಮನುಷ್ಯ ಯಾಕೆ ಇಲ್ಲಿ ಬಂದಿದ್ದಾನೆ ಅಂತ ಕೇಳು. ಯಾಕೆ ಸತ್ಯ, ಜಗಳ ಏನಾದ್ರು ಆಡ್ಕೊಂಬಿಟ್ರ? ಹೇಳ್ದಷ್ಟು ಮಾಡು. ಯಾಕೆ ಬಂದಿದ್ದು? ಸತ್ಯ, ಅದು ಬೆಳಿಗ್ಗೆ ತುಂಬ ಪ್ರಾಬ್ಲಮ್ ಆಗೋಗಿತ್ತು, ಅದಕ್ಕೆ ಅಲ್ಲಿಂದ ಬೇಗ ಓಡ್ ಬಂದ್ಬಿಟ್ಟೆ. ಪ್ಲೀಸ್ ಬೇಜಾರು ಮಾಡ್ಕೊಬೇಡ. ಬಂದ ವಿಷಯ? ಅದು ದೇವಸ್ಥಾನಕ್ಕೆ ಹೋಗಿದ್ದೆ. ತಗೋ ಪ್ರಸಾದ. ಪ್ರಸಾದನ? ಹೌದು, ದೇವಸ್ಥಾನಕ್ಕೆ ಹೋಗಿ ನಿನ್ನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಬಂದೆ. ತಗೋ. ಈಗ ಅವಳು ನಿನಗೆ ಮಂಗಳಾರತಿ ಮಾಡ್ತಾಳೆ, ಮಾಡಿಸ್ಕೊ. ಓಯ್, ಏನ್ ನಿಂದು ಪ್ರಸಾದ ಅರ್ಚನೆ ಅನ್ಕೊಂಡು ತಲೆ ಮೇಲೆ ಐಸಿಡೋ ಪ್ಲಾನಾ ಏನು? ನನ್ ಕಾಟದಿಂದ ತಪ್ಪಿಸ್ಕೊಳಕ್ಕೆ ಕತೆ ಕಟ್ತಿದ್ಯಾ? ಸತ್ಯ, ಇದು ಯಾವುದೂ ಕತೆ ಅಲ್ಲ. ಅಷ್ಟಕ್ಕೂ ನೀನು ನಂಗೆ ಕಾಟನೇ ಕೊಟ್ಟಿಲ್ವಲ್ಲ. ಅಯ್ಯೋ ಪಾಪಿ, ಕಾಟ ಕೊಟ್ಟಿಲ್ಲ ಅಂತ ಯಾವ ಬಾಯಲ್ಲಿ ಹೇಳ್ತಿದ್ಯೋ? ಒಂದ್ಸರಿ ಫಸ್ಟ್ ಎಪಿಸೋಡಿಂದ ನೆನ್ಸ್ಕೊಳ್ಳೋ. ಇದೆಲ್ಲ ಕಾಟ ಅಲ್ದು ಇನ್ನೇನು? ನಿನ್ನ ಕೈ ಏಟ್ ಮಾಡಿಕೊಂಡು ನೀನು ನನ್ನ ರೌಡಿಗಳಿಂದ ಕಾಪಾಡಿದೆ. ನನಗೆ ಗೊತ್ತಿಲ್ಲದೆ ನನ್ನಿಂದ ಎಷ್ಟೊಂದು ಒಳ್ಳೆ ಕೆಲಸಗಳನ್ನ ಮಾಡಿಸಿದ್ಯಾ. ನಿನ್ನೆ ಸೂಪರ್ ಮಾರ್ಕೆಟಲ್ಲಿ ನಮ್ಮಮ್ಮ ಅಲ್ಲಿದ್ದಿದ್ರೆ ಹೇಗೆ ನೋಡ್ಕೋತಾ ಇದೆಯೋ ಹಾಗೆ ನನ್ನನ್ನು ನೋಡಿಕೊಂಡೆ. ನನಗೋಸ್ಕರ ಇಷ್ಟೊಂದೆಲ್ಲ ಸಹಾಯ ಮಾಡಿರ ನಿನಗೆ ಆ ದೇವ್ರ ಹತ್ರ ನೀನ್ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ಳೋದು ಬಿಟ್ಟು ಬೇರೆ ಏನ್ ಮಾಡಿದ್ರು ಕಡಿಮೆನೆ ಸತ್ಯ. ಅದಕ್ಕೆ ಸತ್ಯ, ನಿನ್ನ ಹೆಸರಲ್ಲಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ದೆ. ತಗೋ ಸತ್ಯ ಪ್ರಸಾದ. ಹಣೆ ಕುಂಕುಮ ಇಟ್ಟಾಯ್ತು, ನೆಕ್ಸ್ಟ್ ಹಾಗಾದ್ರೆ ಮದುವೆನೇ. ಹಣೆ ಕುಂಕುಮ ಇಟ್ಮೇಲೆ ನೀನು ಇನ್ನೂ ಮುದ್ದ ಕಾಣಿಸ್ತಾ ಇದೆಯಾ. ಸತ್ಯ, ಇವತ್ತಿಂದ ಏನೇ ಬರಲಿ ಏನೇ ಆಗಲಿ ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್. ಇನ್ಮೇಲೆ ನಿನ್ನ ಕಷ್ಟ ಸುಖದಲ್ಲಿ ಈ ಫ್ರೆಂಡ್ ನಿನ್ನ ಜೊತೆ ಯಾವಾಗಲೂ ಇರ್ತಾನೆ. ಅಕ್ಕ, ಯಾಕೆ ನೀವೇನು ಮಾತಾಡ್ತಿಲ್ಲ? ಏನಾದರೂ ಮಾತಾಡಿ.
ಅಂತಮಸ್ ನೀವಾದ್ರೆ ಏನಾರು ಹೇಳ್ರು? ಸತ್ಯ ಬೆಸ್ಟ್ ಫ್ರೆಂಡ್ ಅಂತೆ. ಅನ್ನು ನಾವಿಬ್ರು ಫ್ರೆಂಡ್ಸ್ ತಾನೆ. ಸತ್ಯ ಹೀಗೆ ನಿಂತ್ಕೊಂಡ್ಬಿಟ್ರೆ ಹೇಗೆ? ಏನಾದರೂ ಹೇಳು ಪ್ಲೀಸ್. ಸರಿ ಅಮುಲ್ ಬೇಬಿ. ಅಣ್ತಮಾಸ್, ಇವತ್ತಿಂದ ಅಮುಲ್ ಬೇಬಿ ನಮ್ ಗ್ಯಾಂಗಲ್ಲಿ ಒಬ್ಬ. ಥ್ಯಾಂಕ್ ಯು ಸೋ ಮಚ್ ಸತ್ಯ. ತಮ್ಮ ಸರ್ ತಗೊಳ್ಳಿ, ಪ್ರಸಾದ ಎಲ್ಲರೂ ಹಂಚ್ಕೊಂಬಿಡಿ. ವಾರನೇ ಸಿಕ್ಕಾದ್ಮೇಲೆ ಇನ್ನ ಪ್ರಸಾದ ಯಾಕೆ? ವರನ? ಅಂದ್ರೆ ನಿಮ್ಮಂತ ಬೆಸ್ಟ್ ಫ್ರೆಂಡ್ ಸಿಕ್ಕಿರೋದು ನಮ್ಮ ಸತ್ತಿಂಗ್ ವರನೇ ತಾನೇ? ಹೋ ಹಾಗ ಅಪರೂಪಕ್ಕೆ ನಾನು ಹೊಗಳ್ತಾ ಇದ್ದೀರಲ್ವಾ, ಇದು ಕೇಳಕ್ ಚೆನ್ನಾಗಿದೆ, ಖುಷಿನೂ ಆಗ್ತಾ ಇದೆ. ಇನ್ಮೇಲೆ ಹೊಗಳ್ತಾನೇ ಇರ್ತೀವಿ ಬಿಡಿ. ಸರಿ, ನಾನು ಬರ್ತೀನಿ. ಬಾಯ್ ಬಾಯ್ ಸತ್ಯ. ಪ್ರಳಯ, ಭೂಕಂಪ, ಸುನಾಮಿ ಏನೂ ಆಗಿಲ್ಲ ತಾನೆ? ಹೇಯ್, ಏನೂ ಆಗಿಲ್ಲ, ಬಾರ ಸುಮ್ಮನೆ. ಬಾಯ್ ಬಾಯ್. ಸುನಾಮಿ, ಭೂಕಂಪ, ಪ್ರಳಯ ಎಲ್ಲ ಆಯಿತು, ಆದರೆ ಆಗಿದ್ದು ನಮ್ಮ ಸತ್ತಿನ ಮನಸ್ಸಲ್ಲಿ. ಸತ್ಯವನ್ನು ನುಡಿಯುವುದೇ ಶೀಲ, ಸತ್ಯದಲ್ಲಿ ನಡೆಯುವುದೇ ಶೀಲ, ಪತಿಪಾದ ಸೇವೆಯೇ ಶೀಲ. ಓಹೋ, ಏನು ದಿವ್ಯಾ ಮೇಡಮ್ನವರು ಮನೆ ಕೆಲಸಗಳನ್ನೆಲ್ಲ ಮಾಡುತ್ತಿದ್ದೀರಾ? ನಿನ್ಗೇನು ಪ್ರಾಬ್ಲಮ್? ನನಗೇನು ಪ್ರಾಬ್ಲಮ್ ಇಲ್ಲ, ಆದರೆ ಆಶ್ಚರ್ಯ. ನಿನಗೆ ನಾನು ಏನೇ ಮಾಡಿದ್ರೂ ಆಶ್ಚರ್ಯ, ನಿನ್ನ ಮೊಮ್ಮಗಳು ಏನೂ ಮಾಡಿಲ್ಲ ಅಂದ್ರೂ ಆಶ್ಚರ್ಯ ಅಲ್ವಾ? ಹೋಗೆ, ಅವಳಿಂದನೇ ಮನೆ ನಡೀತಾ ಇರೋದು. ಇದನ್ನು ಕೇಳಿ ಕೇಳಿ ಸಾಕಾಗೋಯ್ತು. ಹೌದಮ್ಮ, ಸತ್ಯ ಹೇಳೋಕ್ಕೂ ಕೇಳೋಕ್ಕೂ ಬಹಳ ಕಷ್ಟ. ನೀನು ನಿನ್ನ ಸತ್ಯ ಕರ್ಮ. ದಿವ್ಯಾ, ಆಮ ಇಲ್ಲೇ ಇದ್ದೀನಿ. ಅಲ್ವೇ ಅಳಿಯಂದ್ರಿಗೆ ಫೋನ್ ಮಾಡಿ ತಾಳಿ ಮಾಡೋ ಹಾಕೋ ಶಾಸ್ತ್ರ ಯಾವತ್ತು ಇಟ್ಕೋತಾರೆ ಕೇಳು ಅಂತ ಹೇಳಿದ್ನಲ್ಲ, ಕೇಳಿದ್ಯಾ? ಅಯ್ಯಯ್ಯೋ, ಗಡಿಬಿಡಿಲಿ ಮರ್ತ್ಬಿಟ್ನಮ್ಮ, ಆಮೇಲೆ ಮಾಡಿ ಕೇಳ್ತೀನಿ ಬಿಡು. ಓ, ನಿನ್ನ ಮದುವೆ ಕೆಲಸಗಳನ್ನು ಮರೆಯೋಂಥ ಗಡಿಬಿಡಿ ನಿನಗೇನೆ? ಇಂಥ ವಿಷಯ ಎಲ್ಲ ಮರಿತಾರೇನೆ? ಈಗೇನಕ್ಕೆ ಇಬ್ರು ರೇಗಾಡ್ತಿದ್ರಾ? ಫೋನ್ ತಾನೇ ಮಾಡಬೇಕು, ಮಾಡಿ ವಿಚಾರಿಸ್ತೀನಿ. ಇರು, ಬೇಡ ಬಿಡು, ಅವರೇ ಫೋನ್ ಮಾಡಿದ್ರು.